ಅವ್ರೇ ನಮ್ಮ ಮನೆ ಬಾಗಿಲು ಮುಂದೆನೆ ಯಾರೋ ಕಲ್ಲಿಟ್ಬಿಟ್ಟಿದ್ದಾರೆ. ಯಾರೋ ಈ ಕೆಲಸ ಮಾಡಿದಾರೆ ಪತ್ಲು. ಮೋಟೋ ನೋಡ್ಕೊಂಡಿದ್ಯಾ? ಮೋಟೋ ಏನ್ ಮಾಡ್ದ ನೀನು? ಮೋಟೋ 1 2 3 4 5 6 7 8 9 10. ಮೋಟು ಪತ್ಲು ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಪ್ರಾಣ ಉಳಿಸೋ. ಅಯ್ಯಪ್ಪ ಏನಾಗತ್ತೋ ಎಲ್ಲ ಉದುರುತ್ತಾ ಇದೆಯಲ್ಲ. ಅಮ್ಮ ಅಯ್ಯೋ ಅಮ್ಮ ನಿಲ್ರ. ಅಯ್ಯಪ್ಪ ಅಯ್ಯ ನಾನ್ ನಿಮ್ಮನ್ನು ಬಿಡಲ್ಲ. ಅಯ್ಯೋ ಅಲ್ಲೋಡಿ ಯಾವ್ದೋ ಲ್ಯಾಂಪ್ ನೋಡಕ್ಕೆ ಜೀನಿ ಲ್ಯಾಂಪ್ ತರ ಇದೆ. ಏನ ಜೀನಿ ಲ್ಯಾಂಪ? ಓ ನಂದು ನಾಯಿ ಕೊಡ್ರಿ. ನಂದು ಕೊಡ್ರಿ. ತಕ್ತಿನ ದಿನ್ ನಾನು ಜೀನಿ. ತಗ್ದಿನ ದಿನ್ ಇವನೇ ಜಿನ್. ನಾನು ನಿಮ್ಮ ಸೇವಕ. ಹೇಳಿ ನಿಮಗೇನ್ ಕೆಲಸ ಮಾಡಿಕೊಡ್ಲಿ? ನಾನ್ ತುಂಬಾ ಖುಷಿಯಾಗಿದ್ದೀನಿ. ನಿಮ್ನು ಖುಷಿಯಾಗಿಡ್ಬೇಕು. ನಾನು ಡ್ಯಾನ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ನಿಮ್ಮೆಲ್ಲರನ್ನು ಸಂತೋಷವಾಗಿರ್ತೀನಿ. ಟಿವಿ ಬೇಕಾ, ಫ್ರಿಜ್ ಬೇಕಾ, ದುಡ್ಡು ಬೇಕಾ, ಏನ್ ಕೇಳಿದ್ರು ಕೊಡ್ತೀನಿ. ಚಿನ್ನ ಬೆಳ್ಳಿಯ ರಾಶಿಯನ್ನ ನಿಮ್ ಮುಂದೆ ಹಾಕ್ತೀನಿ. ಯಾಕೆಂದ್ರೆ ನಾನು ಸ್ವತಂತ್ರವಾಗಿದ್ದೀನಿ. ನೀವೇನ್ ಕೇಳಿದ್ರು ಕೊಡ್ತೀನಿ. ಬಗೆ ಬಗೆ ತಿಂಡಿ ತಿನಿಸು ಕೊಡುವೆ, ಸ್ವರ್ಗವನ್ನೇ ತಂದು ಮುಂದಿಡುವೆ. ಯಾಕೆಂದ್ರೆ ನಾನು ಸ್ವತಂತ್ರ. ನನಗೆ ನಂಬಕ್ಕೆ ಆಗ್ತಿಲ್ಲ. 4000 ವರ್ಷಗಳ ನಂತರ ನಾನು ಸ್ವತಂತ್ರನಾಗಿದ್ದೇನೆ. ನಿನಗೆ ಧನ್ಯವಾದ ನನ್ನ ಯಜಮಾನ. ಓ 3 ಜನ ಯಜಮಾನರು. ನಿಮ್ಮೂವರಲ್ಲಿ ನನ್ನ ದೊರೆ ಯಾರು? ನಾನು ಜೇನಿ. ನಂದು ಜೇನೆ. ನಂಜಿನಿ. ಸಾಕ್ ನಿಲ್ಸಿ. ಯಾರು ಜೀನಿ? ನಾನು ಯಾರು ಜೀನಿ? ಯಾರು ನೀನು ಹೊರ ಕರ್ಕೊಂಬಂದ್ರ ಅವ್ರಿಗೆ ನೀನ್ ಜೀನಿ. ಸರಿಯಾದ ಮಾತು ಹೇಳಿದೆ. ಯಾರು ಲ್ಯಾಂಪ್ ಇಂದ ನನ್ನ ಹೊರ ಕರ್ಕೊಂಬಂದ್ರು ಅವ್ರಿಗೆ ನಾನು ಜೀನಿ. ಸಮೋಸ ಬಂದೆ ಮಾತಾಡ್ರಿ. ಕಾಪಾಡಿ. ಅವರಿಬ್ರು ಒಟ್ಟಿಗೆ ನಿನ್ನ ಲ್ಯಾಂಪಿಂದ ಹೊರಗೆ ತೆಗೆದ್ರು. ನೀನೇ ತೀರ್ಮಾನ ತಗೋ, ನೀನ್ ಯಾರಿಗೆ ಜೀನಿ ಆಗ್ತೀಯ. ಮೊದ್ಲು ನೀನ್ ಅವ್ರನ್ನ ಈಗ ಕಾಪಾಡ್ಬಿಟ್ಟು ಸಾಕು. ಲುಬೋಟೋ ಇವ್ರು ನಿಮ್ಮಿಬ್ಬರಿಗೂ ಜೀನಿ ಕಣ. ನನ್ನ ದೊರೆಗಳೇ, ನಾನ್ ನಿಮ್ಮಿಬ್ಬರಿಗೂ ಜೀನಿ. ನೀವೇನ್ ಆಜ್ಞೆ ಮಾಡ್ತಿರೋ ಅದನ್ನ ನಾನು ಪಾಲಿಸ್ತೀನಿ. ಜಿನಿ ಬೇಗ ಸಮೋಸ ತರ್ಸ್ಕೊಡು ಪ್ಲೀಸ್. ಬೇಗ ಸಮೋಸ. ಅಟರ್ ಮಟರ್ ಗಟರು ನೀವೇನ್ ನೆನೆಸ್ಕೊಂಡ್ರು ಅದು ನಿಮಗ್ ಸಿಗಲಿ. ಸಮಸ್ಯೆ ವಿಷಯ ಆಗಿರ್ಲಿ, ಮೊದ್ಲು ನನಗೆ ಪಂಚಿಂಗ್ ಬ್ಯಾಗ್ ಕೊಡು. ಸಮೋಸ. ಪಂಚಿಂಗ್ ಬ್ಯಾಗ್. ಸಮೋಸ. ಪಂಚಿಂಗ್ ಬ್ಯಾಗ್. ಸಮೋಸ. ಪಂಚಿಂಗ್ ಬ್ಯಾಗ್. ಸಮೋಸ. ಪಂಚಿಂಗ್ ಬ್ಯಾಗ್. ಓಕೆ ನನಗೆ ಕನ್ಫ್ಯೂಸ್ ಮಾಡಬೇಡಿ. ಸಮೋಸ. ಪಂಚಿಂಗ್ ಬ್ಯಾಗ್. 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 ಸಮೋಸ. ಸಮೋಸ. ನನಗೆ ಪಂಚಿಂಗ್ ಬ್ಯಾಗ್ ಬೇಕು. ಸಮೋಸ ಬೇಕು. ದಯವಿಟ್ಟು ಕ್ಷಮಿಸಿ, ನೀವು ನನ್ನ ಕನ್ಫ್ಯೂಸ್ ಮಾಡಾಕ್ಬಿಟ್ರಿ. ಅದಕ್ಕೆ ಕಮಾನ್ ನಡಿ ನಮ್ ಜೊತೆ.
ಅವನ್ ಜೊತೆ ಅಲ್ಲ, ನನ್ ಜೊತೆ ಬರ್ಬೇಕು ನೀನು. ನನ್ ಜೊತೆ ಬಾ, ನನ್ ಜೊತೆ ಬಾ. ನನ್ ಜೊತೆ ನೋಡಿ, ನಾನೊಂದ್ಸಾರಿ ಒಬ್ಬರ ಮನೆಗೆ ಮಾತ್ರ ಹೋಗೋದಕ್ಕೆ ಸಾಧ್ಯ. ಹೇಳಿ, ನಾನು ಯಾರ ಮನೆಗೆ ಬರ್ಬೇಕು? ತೀರ್ಮಾನ ತಗೊಳ್ಳಿ, ನನ್ನನ್ನು ಕನ್ಫ್ಯೂಸ್ ಮಾಡಬೇಡಿ. ಮೊದ್ಲು ಟಾಸ್ ಹಾಕಣಪ್ಪ, ಯಾರು ಗೆಲ್ತಾರೋ ಅವ್ರ ಮನೆಗೆ ಹೋಗೋದಷ್ಟೇ. ನಾನು ಯಾರ ಮನೆಗೂ ಬರಲ್ಲ, ನಾನಿಲ್ಲೇ ಇರ್ತೀನಿ. ನೀವು ಹೋಗಿ ನಿಮ್ಗೇನ್ ಬೇಕೋ ಅದನ್ನ ಲಿಸ್ಟ್ ಬರ್ಕೊಂಬನ್ನಿ, ತಂದು ಕೊಡ್ತೀನಿ. ಆಯ್ತು. ಸಮೋಸ ಸಮೋಸ ಸಮೋಸ. ಜಿನೇಣ ತಗೋ ಇದನ್ನ. ತಗೋ, ನನ್ನ ಲಿಸ್ಟ್ ರೆಡಿ ಆಗಿದೆ, ತಗೋ. ನನ್ ಲಿಸ್ಟ್ ತಯಾರಾಗಿದೆ. ಅಟರ್ ಮಟರ್ ಗಟರ್, ನಿಮ್ಗೇನೇನ್ ಬೇಕೋ ಅದೆಲ್ಲ ನಿಮ್ ಕಣ್ಣು ಮುಂದೆ ಬರಲಿ. ನಿಲ್ಸು, ಮೋಟರ್ ನಿನ್ ಜಾಸ್ತಿ ಆಯ್ತು. ನಿನ್ಗೇನ್ ಬೇಕೋ ಎಲ್ಲ ನಿನ್ಗೆ ಸಿಕ್ಕಿದೆ. ಈಗ ಜೀನಿ ನನ್ನವನು. ಅರೇ, ನಿಂದ ಒಬ್ಬಂದೇ ಅಲ್ಲ ಅದು. ಯಾರ್ ಗೆಲ್ತಾನೋ ಅವನ್ ಕಡೆ. ಈಗ ಗೆಲ್ಲೋದು ಯಾರಪ್ಪ? ನಾನೇ. ನನ್ನ ಗೂಳಿ, ತಗೋ ಇದನ್ನ. ಮೋಟುಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡು. ಅಯ್ಯೋ ಇಲ್ಲ. ಅಯ್ಯೋ ಹುಳಿ, ಅಯ್ಯಪ್ಪ, ಅಯ್ಯೋ ಅಪ್ಪ, ಅಯ್ಯೋ 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 ಅಮ್ಮ, ಅಯ್ಯೋ ಅಮ್ಮಮ್ಮ, ಅಯ್ಯೋ ಅಯ್ಯೋ ಬೇಡ. ಜಿನಿ, ಬೇಗ ಬಾ. ಮೋಟು ತುಂಬಾ ಬಿಸಿ ಇದ್ದಾನೆ. ಅಷ್ಟೊಳಗೆ ನಾವು ಬಾಕ್ಸಿಂಗ್ ರಿಂಗ್ ಹೋಗ್ಬಿಟ್ಟು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋಣ. ನೀನು ಬಾಕ್ಸಿಂಗ್ ನಲ್ಲಿ ನನ್ನನ್ನು ಸೋಲ್ಸೋವರೆಗೂ ನೀನು ಬೇರೆ ಕಡೆ ಹೋಗೋ ಆಗಿಲ್ಲ. ತುಂಬಾ ಸಂತೋಷ. ಏನ್ ಮಾಡ್ತಾ ಇದೆಯಪ್ಪ ನೀನು? ಅಯ್ಯೋ ಜೇನೆ, ನಂದು ಕಣೋ. ಮತ್ತೆ ಓನರ್ ಜೊತೆ ನೀತ ನಡ್ಕೊಳಾಗೋ ಇಲ್ಲ. ಜೇನೆ ಜೇನೆ, ಏನ್ ನಡೀತಾ ಇದೆ ಇಲ್ಲೇ? ಅಯ್ಯಪ್ಪ, ನನಗೆಲ್ಲ. ಎಲ್ಲಿವರೆಗೂ ಬಾಕ್ಸಿಂಗ್ ಪಂದ್ಯ ಮುಗಿಯೋದಿಲ್ವೋ ಅಲ್ಲಿವರೆಗೂ ನಾನು ಇನ್ನೊಂದು ಆರ್ಡರ್ ತಗೊಳೋದಕ್ಕಾಗಲ್ಲ. ಇದು ನನ್ನ ಕರ್ತವ್ಯ ಧರ್ಮ. ಪತ್ಲು, ಈ ಕೋಣದಿಂದ ನನ್ ಕಾಪಾಡೋ. ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ಏನಾದ್ರು ಐಡಿಯಾ ಕೊಡೋ ಬೇಗ ಪತ್ಲು. ಈ ಕೋಣದಿಂದ ನನ್ ಕಾಪಾಡೋ. ಐಡಿಯಾ ಆಯ್ತು ಆಯ್ತು. ಅಯ್ಯೋಪ್ಪ, ಬೇಡ, ಹೊಡಿತಾ ಇದ್ಯಾ? ಅಯ್ಯೋ, ಮೊದಲನೇ ರೌಂಡ್ ಮುಗೀತು. ಬಾಕ್ಸರ್ಸ್ ಹೋಗಿ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ಮೋಟೋ ಬಾಕ್ಸಿಂಗ್ ನ ನಿಲ್ಸಿದ್ದೀನಿ ಕಣೋ. ಬೇಗ ಜೀನಿಗೆ ಏನಾರು ಆರ್ಡರ್ ಮಾಡ್ಬಿಡಪ್ಪ ನೀನು. ಜೇನೆ ಜೇನೆ, ಬೇಗ ಬೇಗ ನಿನ್ ಕಾರಾಗಿ ನಮ್ಮನ್ನ ಆಕಾಶದಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತೀಯಾ? ಪಣೆ ನನ್ನ ದೊರೆಯೇ. ಏನ್ ಕಾರಪ್ಪ, ಲೆಟ್ಸ್ ಗೋ ಲಾಂಗ್ ಡ್ರೈವ್. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರೋ? ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ, ನಿಲ್ಸಿ. ಏನ್ ನಡೀತಾ ಇದೆ ಇಲ್ಲಿ? ಮೋಟು ಪತ್ತು, ಕಾರ್ ನಿಲ್ಸು. ಬಾಕ್ಸರ್ಗೆ ಬಹಳ ಏಟಾಗಿದೆ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಐ ಸೇ ಸ್ಟಾಪ್. ನಿನ್ ಮೇಲೆ ಆಡೆ, ಬಾಕ್ಸರ್ ಮೇಲೆ ಆಡೆ, ಎಲ್ರ ಮೇಲೆ ಆಡೆ. ಐ ಸ್ಟಾಪ್. ಅಬ್ಬ, ನಿಲ್ಸೆ. ಅಬ್ಬ, ನಾನ್ ಪೊಲೀಸು, ನನಗೆ ಹೆಂಗ್ ಮಾಡ್ತಾರೆ? ಜಿಂಜಿರ್, ನೀನು ಕಾರ್ ಬದಲು ಮೋಟರ್ ಬೈಕ್ ಹಾಕ್ಬಿಡು. ನಾನೊಬ್ನೇ ನಿನ್ ಮೇಲೆ ಕೂತಿರ್ಬೇಕು, ಮಿಕ್ಕವರೆಲ್ಲ ನೇತಾಡ್ತಾ ಇರ್ಲಿ. ಏನ್ ನಡೀತಾ ಇದೆ? ಕನಸೋ ನರ್ಸೋ ಗೊತ್ತಾಗ್ತಿಲ್ಲ ನನಗೆ. ಜಿನಿ ಜಿನಿ, ನೀನ್ ದೊಡ್ಡ ಟಬ್ ಆಗ್ಬಿಡು. ಅದ್ರಲ್ಲಿ ನಾನು ಪತ್ಲ ಮಾತ್ರನೇ ಕೂತ್ಕೋಬೇಕು. ಹಂಗ್ ಮಾಡು. ಅಯ್ಯಮ್ಮ, ಯಾರಾದ್ರೂ ನಂಗೆ ಹೇಳ್ತೀರಾ ಇಲ್ಲಿ ಏನ್ ನಡೀತಾ ಇದೆ ಅಂತ? ಪ್ಲೀಸ್, ಅಷ್ಟೊಂದು ತಿಳ್ಕೊಳ್ಳೋ ಹಕ್ಕು ನನಗಿದೆ. ಪ್ಲೀಸ್ ಹೇಳಿ, ಏನ್ ನಡೀತಾ ಇದೆ ಇಲ್ಲಿ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಜೀನ್ ಜೀನ್, ನೀನು ದೊಡ್ಡ ಗರುಡ ಆಗ್ಬಿಡು. ನಾನ್ ನಿನ್ ಮೇಲೆ ಕೂತಿರ್ಬೇಕು, ಮಿಕ್ಕವರೆಲ್ಲ ನೆತ ಹೊಡ್ಕೊಂಡು ಬರ್ತಾ ಇರ್ಲಿ. ಅಯ್ಯೋ ಇಲ್ಲ, ಬೇಡ. ಯಾರಾದ್ರೂ ನನಗೆ ಹೇಳ್ತೀರಾ ಅಲ್ಲಿ ಏನ್ ನಡೀತಾ ಇದೆ ಅಂತ? ಪ್ಲೀಸ್, ಯಾರಾದ್ರೂ ಟೆಲ್ ಮಿ, ಯಾರಾದ್ರೂ ಹೇಳಿ ಪ್ಲೀಸ್. ನನ್ನ ತಲೆ ಕೆಡಿಸ್ತಾ ಇದ್ದೀರಾ, ನನಗ್ ತಲೆ ಕೆಡಿಸ್ತಾ ಇದ್ದೀರಾ. ಒಂದ್ಸರಿ ಕಾರು, ಒಂದ್ಸರಿ ಬೈಕು, ಒಂದ್ಸರಿ ತಪ್ಪಲೆ, ಒಂದ್ಸರಿ ಗರುಡ.
ಅದೇನು ಹೇಳ್ಬೇಕೋ ಸರಿಯಾಗಿ ಹೇಳಿ. ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ. ಒಬ್ರು ಒಂದ್ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತೀರಾ. ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಕೇಳಿದ್ರೆ ನೀವಿಬ್ರು ತುಂಬಾ ಖುಷಿ ಆಗ್ತೀರಾ. ಬೇಗ ಹೇಳು, ಅದೇನು ಹೇಳು ಬೇಗ. ಈಗ ನಾನು ಲ್ಯಾಂಪ್ ಒಳಗೆ ಹೋಗ್ಬಹುದಾ? ಅಲ್ಲೇ ಈ ಸಮಸ್ಯೆಗೆ ಪರಿಹಾರ ಸಿಗೋದು, ಏನಂತೀರಾ? ಆಯ್ತಾಯ್ತು, ಬೇಗ ಕೆಲಸ ಮಾಡು, ಹೋಗು. ಎಲ್ಲೋಡಕ್ತಾ ಇದೀಯಾ? ನಿಂತ್ಕೋ, ಇದು ನನ್ನ ಆರ್ಡ್ರು, ನಿಂತ್ಕೋ. ನಾನು ಆಜ್ಞೆನ ಪಾಲಿಸ್ತೀನಿ. ಅದು ಲ್ಯಾಂಪಿಂದ ಹೊರಗೆ ಬಂದಾಗ ಬಾಯ್ ಬಾಯ್. ನಾನು ಇವರಿಬ್ರು ಕಾಟದಿಂದ ತಪ್ಪಿಸ್ಕೊಂಡೆ. ನಾನು ಬೇರೆ ಕಡೆ ಹೋಗ್ತೀನಿ. ಬಾಯ್. ಸ್ಟಾಪ್, ಕಾನೂನು ಮೇಲೆ ಪ್ರಾಮಿಸ್. ನಿಂತ್ಕೋ, ಸ್ಟಾಪ್, ನಿಂತ್ಕೋ. ಅವ್ವ. ನನ್ನ ಗೆಳೆಯ, ನೀನು ಬುಕ್ ಓದ್ಬೇಕು ಅಂದ್ರೆ ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಓದಪ್ಪ. ನನಗೆ ಆ ಕುರ್ಚಿ ಅವಶ್ಯಕತೆ ಇದೆಯಪ್ಪ. ಹೌದಾ? ತಗೋ ಕುರ್ಚಿ, ನಾನು ಆರಾಮಾಗಿ ಮಲ್ಕೊಂಡು ಆಡ್ತೀನಿ. ಓಕೆ. ಅಮ್ಮ, ಏನ್ ಮಾಡ್ತಾ ಇದೀಯ ನೀನು? ನೀನ್ ನನ್ನ ಮೇಲೆ ಯಾವ ಪ್ರಯೋಗನೂ ಮಾಡ್ಬೇಡಪ್ಪ. ಆಮೇಲೆ ನಾನು ಅಷ್ಟೇ ಕತೆ. ಅಮ್ಮ, ಕಾಪಾಡಿ ಅಮ್ಮ. ನನ್ನ ಗೆಳೆಯ, ಈಗ ನಾನು ನಿನಗೆ ಕಲರ್ ಇಂಜೆಕ್ಷನ್ ಕೊಡ್ತೀನಪ್ಪ. ನೀನು ತುಂಬಾ ಶಕ್ತಿಶಾಲಿ ಆಗ್ಬಿಡ್ತೀಯಪ್ಪ. ಪ್ರಪಂಚದಲ್ಲಿ ನಿನ್ನಷ್ಟು ಶಕ್ತಿಶಾಲಿ ಯಾರು ಇರೋದಿಲ್ಲಪ್ಪ. ನಂಗೇನು ಬೇಕಾಗಿಲ್ಲ. ನನಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗೋದು ಬೇಕಾಗಿಲ್ಲ. ಡಾಕ್ಟರ್, ಓಪನ್ ಮಾಡಿ ಇದನ್ನ. ಅಯ್ಯಪ್ಪ, ಬೇಬೆ ಶುರು ಹಚ್ಕೋ. ನಾನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗ್ಬೇಕು. ಬೇರೆಯವರೆಲ್ಲ ಬರೋದಕ್ಕೆ ಮುಂಚೆ ನನಗೆ ಬೇಗ ಇಂಜೆಕ್ಷನ್ ಕೊಟ್ಬಿಡು ಇಂಜೆಕ್ಷನ್. ಗಸ್ಗಸೆ, ನೀನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಹೆಂಗಪ್ಪ ಆಗ್ತೀಯಾ? ಸಾಧ್ಯನಾ ಅದು? ಇಲ್ಲ. ಅಯ್ಯಪ್ಪ, ಡಾಕ್ಟ್ರಣ್ಣ, ಬೇಗ ಇಂಜೆಕ್ಷನ್ ಕೊಟ್ಬಿಡು. ಮೋಟು ನನ್ನ ಹೇಳಿಸಿ ಅವನಿಲ್ಲಿ ಮಲ್ಕೊಂಡ್ಬಿಡ್ತಾನೆ. ಬೇಗ ಇಂಜೆಕ್ಷನ್ ಕೊಡು, ಬೇಗ ಕೊಡು ಪ್ಲೀಸ್. ಅರೆ ದೊಡ್ಡಣ್ಣ, ಸ್ವಲ್ಪ ತಡಿ ಪ್ಲೀಸ್. ಏನಾಯ್ತು ಅಂತ ಮೊದ್ಲು ಹೇಳಿ, ಆಮೇಲೆ ಇದೆಲ್ಲ ಶುರು ಹಚ್ಕೋ. ಅಯ್ಯಪ್ಪ, ನಾ ಇಲ್ಲಿಂದ ಹೇಳೋದಿಲ್ಲ. ಬೇಗ ಇಂಜೆಕ್ಷನ್ ಬೇಕು ನನ್ಗೆ. ನನ್ನ ಜೀವದ ಗೆಳೆಯ ಮೋಟು, ಇಲ್ಲಿ ಕಲರ್ ಇಂಜೆಕ್ಷನ್ ಇದೆಯಲ್ಲಪ್ಪ, ಅದನ್ನ ನಾನು ಯಾರ ದೇಹದೊಳಗೆ ಕೊಡ್ತೀನೋ ಅವರು ಪ್ರಪಂಚದಲ್ಲಿ ತುಂಬಾ ಶಕ್ತಿಶಾಲಿ ಮನುಷ್ಯರಾಗ್ತಾರಪ್ಪ. ಹೂನಪ್ಪ. ಮುನ್ಸಬೇಡ, ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಮನುಷ್ಯ ನಾನೇ ಆಗ್ಬೇಕು, ಶಕ್ತಿಶಾಲಿನೂ ನಾನೇ ಆಗ್ಬೇಕು. ಇಲ್ಲ, ಬೇಡ, ನಾನು ಇಂಜೆಕ್ಷನ್ ಹಾಕ್ಸ್ಕೋಬೇಕು. ನಾನು ಈ ಟೇಬಲ್ ಇಂದ ಹೇಳೋದಿಲ್ಲ, ಇಳಿಯೋದಿಲ್ಲ. ಯಾಕೆ ಇಳಿಯೋದಿಲ್ಲ? ನಾನ್ ನಿನ್ನ ಈಗಲೇ ಟೇಬಲ್ ಇಂದ ಬಿಡಿಸ್ಬಿಡ್ತೀನಿ, ನೋಡ್ತಾ ಇರೋ. ಡಾಕ್ಟ್ರಣ್ಣ, ಅವ್ನು ಇಂಜೆಕ್ಷನ್ ಕೊಡ್ಬೇಡ, ನಾನು ವಾಪಸ್ ಬರ್ತೀನಿ. ತಡಿಯಣ್ಣ, ಅವನಿಗೆ ಕೊಡ್ಬೇಡ. ಕೊಡೆ. ಮೋಟು, ಯಾವಾಗ್ಲೂ ನೀನು ಇವನು ಎಡವಟ್ಟಕ್ಕೆ ಸಿಕ್ಕಾಕೊಳ್ತೀಯ ಕಣೋ. ಈಗಲೂ ಯೋಚನೆ ಮಾಡೋ, ಎದ್ದು ಬಿಡಪ್ಪ ಮೇಲೆ. ಅರೆ ದೊಡ್ಡಣ್ಣ, ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಮನುಷ್ಯ ನಾನೇ ಆಗ್ಬೇಕು. ದೊಡ್ಡಣ್ಣ, ಗಸಗಸೆ ಬರೋಷ್ಟರಲ್ಲಿ ನೀ ನನ್ ಇಂಜೆಕ್ಷನ್ ಕೊಟ್ಬಿಡೋಣ ಬೇಗ. ಡಾಕ್ಟ್ರಣ್ಣ, ಏನಿದು? ನೀ ಇಂಜೆಕ್ಷನ್ ಅವನಿಗೆ ಕೊಟ್ಟೇ ಬಿಟ್ಯಾ? ನನ್ನ ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ತಾ ಇದೆ. ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಮುನ್ಸಮಣ್ಣ, ಯು ಆರ್ ಗ್ರೇಟ್ ಸೈಂಟಿಸ್ಟ್. ಮೋಟು, ಇದೇನಾಯ್ತು ನಿನಗೆ? ಮೋಟು, ನೀನ್ ಸರಿಯಾಗಿದ್ಯೇನೋ ಈಗ? ಓ, ನಾನು ಹುಷಾರಾಗಿದ್ದೀನಿ. ಐ ಆಮ್ ಫೈನು. ನಾನು ಹೊರಗೆ ಸುತ್ತಾಡ್ಕೊಂಡ್ ಬರ್ತೀನಿ. ಬಾಯ್ ಬಾಯ್. ಓ ಮೈ ಗಾಡ್, ಎಲ್ಲೋಗ್ಬಿಟ್ಟ? ಡಾಕ್ಟರ್ ಮುನ್ಸ್ವಾಮಿ, ಬೇಗ ಅವನ್ನ ಫಾಲೋ ಮಾಡಿ, ಬೇಗ. ಮೋಟು, ನಿಂತ್ಕೊಳ್ಳೋ, ಬೇಗ ಬಾರೋ.
ನಿನ್ನ ಮೊದಲನಾಗೆ ಮಾಡ್ಬೇಕು. ಬೇಗ ಬಾಪ ನೀನು. ಸಖತ್ ಮಜವಾಗಿದೆ, ತುಂಬಾ ಖುಷಿ ಆಗ್ತಿದೆ. ನನಗೆ ಶಕ್ತಿ ಮೈಯಲ್ಲೆಲ್ಲ ಫುಲ್ ಆಗಿ ಆವರಿಸ್ಬಿಟ್ಟಿದೆ. ನನ್ನ ಬಾಡಿ ಫುಲ್ ಸ್ಟ್ರಾಂಗ್ ಆಗಿರೋ ಫೀಲಿಂಗ್ ನನಗೆ ಬರ್ತಾ ಇದೆ ಕಣಪ್ಪ. ನಮ್ ಜೊತೆ ಬೇಗ ಲ್ಯಾಬ್ ಬಂದ್ಬಿಡು, ಬೇಗ ಕಣ. ಏನಾಗ್ತಿದ್ಯಪ್ಪ? ಮೋಟು, ನನ್ನ ಜೀವದ ಗೆಳೆಯ, ಮೊದಲು ಕಾರಿಂದ ಕೆಳಗಿಳಿಯಪ್ಪ ನೀನು. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಪ್ರಾಮಿಸ್. ಮೋಟು ಪತ್ಲು ಎಲ್ಲಿದ್ದೀರಾ ನೀವು? ಜಾನ್ನ ಹಿಡ್ಕೊಳ್ಳಿ. ಜಾನ್ ಇರೋ ಪ್ಲೀಸ್. ನನ್ ಕೆಲಸ ಹೊಟ್ಟಾಗುತ್ತೆ. ಜಾನ್ ನಿಂತ್ಕೊಳ್ಳೋ, ಒಳಬೇಡ. ಇದ್ಯಾವ್ದು ಪ್ರಾಣಿ ಇದು? ಈ ಪ್ರಾಣಿ ಹೆಸರು ಮೋಟು ಅಂತ. ಬರಲಿ ಬೈಲಿ. ನನಗೆ ಇಲ್ಲಿ ಬಿಡ್ಬೇಡ, ಇಲ್ಲಿ ಬಿಡ್ಬೇಡ ನನ್ನ. ನಾನು ಜಾನ್ ದ ಡಾನ್. ನಾನು ಕಳ್ಳ. ನನಗೆ ಜೈಲಿಗೆ ಹೋಗೋ ಹಕ್ಕಿದೆ. ಇದು ನನ್ನ ಪ್ರಾಣನೇ ತೆಗೆದುಬಿಡೋ ಬೆಟ್ಟದ ತರ ಇದೆ. ನಾನು ಯಾರಾದ್ರೂ ಜೈಲಿಗೆ ಕರ್ಕೊಂಡೋಗಿ. ಪೊಲೀಸ್ ಪೊಲೀಸ್. ಇಲ್ಲ ಇರೋದಕ್ಕೆ ಲಾಯಕ್ಕು. ಇಲ್ಲ ಇರೋ. ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಏ ಡೈಲಾಗ್ ಹೊಡಿಯೋದಿಲ್ಲ ಸರ್. ಆ ಮೋಟು ಬರೋದಕ್ಕೆ ಮುಂಚೆ ನಾನು ಜೈಲಿಗೆ ಕರ್ಕೊಂಡೋಗೋ. ಜೈಲಿಗೆ ಕರ್ಕೊಂಡೋಗೋ. ಮೋಟು ಹೇಗೆ ಸ್ಟ್ರಾಂಗ್ ಆಗ್ಬಿಟ್ಟ? ಅದ ಪ್ಲೀಸ್ ನನಗೆ ಯಾರಾದ್ರೂ ಅರ್ಥ ಮಾಡ್ಸಿ ಹೇಳಿ. ನಾನು ಹಾಗಾಗ್ಬೇಕು. ಏನಾದ್ರೂ ಐಡಿಯಾ ಹುಡುಕ್ರೋ ದಡಿಯ. ನಂಬರ್ 1 ಬಸ್ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಬಿಟ್ಟು ಯೋಚನೆ ಮಾಡಕ್ ಶುರು ಮಾಡಲೇ ದಡಿಯ. ಇವನೇನ್ ಹೇಳ್ತಾ ಇದ್ದಾನ? ಏನ ಬಗಳ್ತಾ ಇದ್ದಾನ ಇವನು? ಇವನ್ ಸುಮ್ಮನೆ ಕೇಳ. ಬಾಸ್, ಅವನು ಹೇಳ್ತಾ ಇದ್ದಾನೆ ಇದು ಡಾಕ್ಟರ್ ಮುನ್ಸ್ವಾಮಿದ್ ಯಾವ್ದೋ ಔಷಧಿ ಪ್ರಭಾವ ಅಂತ. ಹಾಗಿದ್ರೆ ನಡಿರೋ, ನಾವು ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗಿ ಕೇಳೋಣ. ನಾವು ಮೋಟು ತರ ಶಕ್ತಿಶಾಲಿ ಆಗ್ಬೇಕು ಅಂತ. ಬನ್ರೋ, ಹೋಗಿ ಕೇಳೋಣ. ಆಮೇಲೆ ಎಸ್ ಬಾಸ್, ಎಸ್ ಬಾಸ್. ನಮ್ಗೆಲ್ಲ ಮನೆಯಿಂದ ಒಳ್ಳೆ ಅಡಿಗೆ ಮಾಡಕ್ ಕಳ್ಸಿ. 4-5 ತರ ಸ್ವೀಟ್ನು ಕಳ್ಸಿ. ನಾವಿಲ್ಲಿ ಚೆನ್ನಾಗಿದ್ದೀವಿ ಬಾಸ್, ತುಂಬಾ ಚೆನ್ನಾಗಿದ್ದೀವಿ. ಅವನಲ್ಲಿ ಹೋದ? ಅವರು ಓಡೋದ್ರು. ಅದ್ಯಾಕ್ ಸಾಧ್ಯ? ಈ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಇಂಪಾಸಿಬಲ್ನ ಪಾಸಿಬಲ್ ಮಾಡೋದೆ. ಅವ್ರನ್ನ ಜಾನ್ ಅಂತಾರೆ, ಡಾನ್ ಜಾನ್ ಅಂತಾರೆ. ಎಲ್ಲಿ ಎಲ್ಲಿ ಅವನು? ಎಲ್ಲಿ? ಚಿಂಗಮ್ ಸರ್, ನಮ್ಮನ್ನ ಕಟ್ಟಿಡೋ ಜೈಲು ಇನ್ನು ಪ್ರಪಂಚದಲ್ಲೇ ಇಲ್ಲ. ನಾನು ಜಾನ್ ದ ಡಾನ್, ಇನ್ಸ್ಪೆಕ್ಟರ್ ಚಿಂಗಮ್. ನೀ ಅಲ್ಲೇ ರೆಸ್ಟ್ ತಗೊಳ್ಳಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಓಪನ್ ಕಾನ್ಸ್ಟೇಬಲ್ಸ್, ಎಲ್ಲಿದ್ದೀರಾ? ಬನ್ರೋ, ತೆಗಿರೋ. ಈ ಇಂಜೆಕ್ಷನ್ ಕಾರಣಗಳಿಂದಾನೆ ಆ ಮೋಟು ಅಷ್ಟು ಶಕ್ತಿಶಾಲಿ ಆಗಿರ್ತಾನೆ. ನನಗೂ ಹಾಗೆ ಚುಚ್ಚಿ, ನನಗೂ ನಾವು. ಬಸ್ ಬಸ್, ಬನ್ನಿ ಬನ್ನಿ, ಈಗ ಮೋಟುಗೆ ಪಾಠ ಕಲಿಸೋಣ. ಮೊದ್ಲು ನಿಮ್ ಪಾಠ ಕಲಿಸ್ತೀನಿ ಇರಲೇ. ಜೀವನ ಪರ್ಯಂತ ನಾನು ಕೊಳ್ಳ ಅಂತ ನನಗೆ ರೇಗಿಸ್ತಾ ಇದ್ರಿ ಅಲ್ವಾ? ನಿಮ್ಗಿದೆ ಇವತ್ತು ಗ್ರಾಚಾರ. ಅಯ್ಯ, ಇನ್ನೇನು ಬೇಕು ಹೇಳಪ್ಪ? ಹಸ್ವಾಗೈತೇನು? ಇರೋದೆಲ್ಲ ತಿನ್ಬಿಡು. ಹೊಟ್ಟೆ ಹಸುವಾಗ್ತಾ ಇದೆ. ಅಯ್ಯೋ, ನಿನಗ ಯಾವಾಗ ಹಸುವಾಗಲ್ಲ ಹೇಳಪ್ಪ. ನಾನು ಬಂದ್ಬಿಟ್ಟೆ. ಅಯ್ಯೋ, ಇವನು ಜಾನು, ಡಾಕ್ಟರ್ ಮುನ್ಸ್ವಾಮಿ, ಇವನು ಇಂಜೆಕ್ಷನ್ ಚುಚ್ಕೊಂಡ್ ಬಂದ್ಬಿಟ್ಟವನು ಅನಿಸ್ತಿದೆ. ಇವತ್ತಿಂದ ಮೋಟಿಗೆ ಇನ್ನು ಹಸುವೆ ಆಗಕ್ ಸಾಧ್ಯನೇ ಇಲ್ಲ. ಇವತ್ತು ಅವನು ಹಸಿವಿನ ಕೊನೆ ದಿನ. ಈಗ್ಲೇ ನೋಡಬಿಡೋಣ ಹಸುವಿನ ಕೊನೆ ದಿನ ಯಾರ್ದು ಅಂತಲೇ.
ಮೋಟು ನಾರ್ಮಲ್ ಆಗ್ಬಿಟ್ಟ. ಈಗ ಏನ್ ಮಾಡೋದು? ಮೋಟು ಈಗ ಬರುತ್ತೆ ಮಜಾ ನೋಡು. ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏಯ್ ಇಲ್ಲ ಬೇಡ. ಅರೆ ಪತ್ಲು ಏನಾದ್ರೂ ಮಾಡೋ. ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾ ಇಲ್ಲ ಕಣ ಪತ್ಲು. ಸಂಗದ ಚೆಸ್ತಾ ಇದೆ ಕಣೋ. ಐಡಿಯಾ ತಗೊಳ್ಳೋ ಮೋಟು. ಈ ಸಮೋಸ ತಿಂದು ನೀನು ವರ್ಷ ತೋರ್ಸು. ಈ ಸಮೋಸ ಶಕ್ತಿ ಮುಂದೆ ಪ್ರಪಂಚದ ಯಾವ ಶಕ್ತಿನೂ ಇಲ್ಲ ನಿನಗೆ. ತಗೋ ತಿನ್ನೋ. ಗೆಳೆಯ, ಜಾನ್ ಇಂಜೆಕ್ಷನ್ ಪವರ್ ಕಡಿಮೆ ಆಗ್ತಾ ಇದೆ ಗೆಳೆಯ. ಪೊಲೀಸ್ ಪೊಲೀಸ್, ನನ್ನ ಜೈಲಿಗೆ ಕರ್ಕೊಂಡೋಗ್ಬಿಡಿ. ಜೈಲಿಗೆ ಕರ್ಕೊಂಡೋಗ್ಬಿಟ್ಟು ಸೇರಿಸ್ಬಿಡಿ ಸರ್ ಪ್ಲೀಸ್. ನಿನಗೆ ಶಿಕ್ಷೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ಇನ್ನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವು ಶಿಕ್ಷಣ ಆಮೇಲೆ ಕೊಡಿ ಸರ್. ನಾವು ನಮ್ ಬಾಸ್ ಕೊಟ್ಟಿರೋದನ್ನ ವಾಪಸ್ ಕೊಡೋ ಕೆಲಸ ಬಾಕಿ ಇದೆ. ಹೆಲ್ಪ್ ಚಿಂಗಮ್ ಸರ್. ಅಪರಾಧಿನ ಹಿಡಿಯೋದು ನಿಮ್ ಕರ್ತವ್ಯ ಸರ್. ನಿಮ್ ಡ್ಯೂಟಿ ನೀವು ಬೇಗ ಬೇಗ ಮಾಡ್ಬೇಕು ಸರ್. ಬಚಾವ್. ಅಯ್ಯಪ್ಪ.